ಜೆಡಿಎಸ್ ಯಶವಂತಪುರ ವಿಧಾನಸಭಾ ಕ್ಷೇತ್ರ ಜನತಾ ಸಮಾವೇಶ ಹಾಗೂ ಬೆಳ್ಳಿ ಹಬ್ಬದ ಸಂಭ್ರಮದ ಸಮಾವೇಶಕ್ಕೆ ಸ್ವಾಗತ ಕೋರುವವರು ಶ್ರೀ ಟಿಎನ್ ಜವರಾಯಗೌಡರು, ವಿಧಾನ ಪರಿಷತ್ ಸದಸ್ಯರು, ಸ್ಥಳ ಕೊಮ್ಮಘಟ್ಟ, ನೈಸ್ ಗ್ರೌಂಡ್, ಕೆಂಗೇರಿ, ಬೆಂಗಳೂರು. ಇಲ್ಲ, ನಡೀತಾ ಇದೆ. ಈಗ 18ನೇ ತಾರೀಕು ಮೈಸೂರು ಸಿಟಿಯಲ್ಲಿ ಮಾಡ್ತಾ ಇದ್ದೇವೆ. ಯೂಶಲಿ ಸ್ವಲ್ಪ ಮೈಸೂರು ಸಿಟಿಯಲ್ಲಿ ಇಲ್ಲಿಯವರೆಗೂ ಕೂಡ ಆ ದೊಡ್ಡ ಮಟ್ಟದ ಪ್ರೋಗ್ರಾಮ್ ಕಂಡಕ್ಟ್ ಮಾಡ್ಲಿಕ್ಕೆ ಆಗಿಲ್ಲ. ಅಂದರೆ ನಾನು ಹೇಳೋ ಚುನಾವಣೆ ಸಂದರ್ಭದಲ್ಲಿ ಆ ಚುನಾವಣೆ ರಂಗಿರ್ತದೆ, ಕಾವಿರ್ತದೆ. ಹಾಗಾಗಿ ಸ್ವಾಭಾವಿಕವಾಗಿ ಜನನೂ ಕೂಡ ದೊಡ್ಡ ಮಟ್ಟದಲ್ಲಿ ಸೇರ್ತಾರೆ. ಆದರೆ ಚುನಾವಣೆ ಇಲ್ಲದೆ ಹೋದರೂ ಕೂಡ ಈಗ ಇತ್ತೀಚೆಗೆ ಹಳೆ ಮೈಸೂರು ಪ್ರಾಂತ್ಯ ಅಂದರೆ ನಮ್ಮ ಮೈಸೂರು ಜಿಲ್ಲೆಗೆ ಹುಣಸೂರು ಇರ್ಬೋದು, HD ಕೋಟೆ ಇರ್ಬೋದು, KR ನಗರ ಇರ್ಬೋದು, T ನರಸೀಪುರ ಇರ್ಬೋದು, ಈ ರೀತಿ ಅನೇಕ ಕ್ಷೇತ್ರಗಳಿಗೆ ಭೇಟಿ ಕೊಟ್ಟಿದ್ದೇನೆ. ಮೈಸೂರು ಸಿಟಿ 18ನೇ ತಾರೀಕು ಹೋಗ್ತಾ ಇದ್ದೇನೆ. ಈ ರೀತಿ ಇನ್ನೂ ಕೆಲವೊಂದಷ್ಟು ಕ್ಷೇತ್ರಗಳು ತಾವು ಹೇಳ್ದಂಗೆ ಎಲ್ಲಿ ಬ್ಯಾಲೆನ್ಸ್ ಇದೆ ಅವೆಲ್ಲವೂ ಕೂಡ ಬೈಕೆ ಇದೆ. ಕಾರ್ಯಕರ್ತರ ಬೈಕೆ ಇದೆ, ಮುಖಂಡರ ಬೈಕೆ ಇದೆ, ಜೊತೆಯಲ್ಲಿ ನಮ್ಮದು ಕೂಡ ಕರ್ತವ್ಯ ಇದೆ, ಸಂಘಟನೆ ಮಾಡಬೇಕಾಗಿದೆ. ಎಲ್ಲ ಕಡೆ ಭೇಟಿ ಕೊಡ್ತೇವೆ. ಇದು ಸಮನ್ವಯ ಸಮಿತಿ ಆಗಬೇಕು ಅಂತಕ್ಕಂಥದ್ದು ಅನೇಕ ಬಾರಿ ಪ್ರಸ್ತಾವನೆಯನ್ನು ಎರಡು ಪಕ್ಷದ ನಾಯಕರುಗಳು ಮುಂದಿಟ್ಕೊಂಡು ಮಾತಾಡಿದ್ದಾರೆ. ಅಂದರೆ ಬಹುಶಃ ಕಾಲ ಇದಕ್ಕೆಲ್ಲ ಉತ್ತರ ಕೊಡುತ್ತೆ ಅಂತಕ್ಕಂಥದ್ದು ನಾನು ಭಾವಿಸಿದ್ದೇನೆ. ಅತಿ ಬೇಗ ಆಗಬೇಕು, ಏಕೆಂದರೆ ಸಮನ್ವಯತೆ ಇರಬೇಕು. ಏಕೆಂದರೆ ಎರಡೂ ಪಕ್ಷದ ಸಮ್ಮಿಲನ ಏನಿದೆ ಇದು ಕೇವಲ ಡೆಲ್ಲಿ ಮಟ್ಟದಲ್ಲೋ ಅಥವಾ ನಮ್ಮ ರಾಜ್ಯ ಮಟ್ಟದಲ್ಲೋ ಈ ಸಮ್ಮಿಲನ ಗಟ್ಟಿಯಾದರೆ ಸಾಲದು. ಇದು ನಿಮಗೆ ತಳಮಟ್ಟದಿಂದ ಇನ್ನೂ ಆರೋಗ್ಯಕರವಾದಂಥ ಇದಕ್ಕೆ ಫಲಿತಾಂಶಗಳು ಹೊರಗಡೆ ಬರಬೇಕು ಅಂದರೆ ಇಂಥ ಸಮಿತಿಗಳು ಆಗಬೇಕಾಗ್ತದೆ. ಕೋಆರ್ಡಿನೇಷನ್ ಕಮಿಟಿ ಆದಾಗ ಕೋಆರ್ಡಿನೇಷನ್ನು ಸ್ವಲ್ಪ ಸುಗಮವಾಗಿ ಆಗ್ತದೆ. ಅದು ನಮ್ಮೆಲ್ಲರ ಬೈಕೆ ಇದೆ. ಬಹುಶಃ ಅತಿ ಶೀಘ್ರದಲ್ಲೇ ಎರಡು ಪಕ್ಷದ ನಾಯಕರು ಕೂತಿ ಬಗೆಹರಿಸ್ತಾರೆ ಅಂತಕ್ಕಂಥದ್ದು ನಾನು ಭಾವಿಸ್ತೀನಿ. ಅಲ್ಲಣ್ಣ, ಜನ ಎಲ್ಲ ಕಡೆ ನಮ್ಮನ್ನು ಪ್ರೀತಿಸ್ತಾರೆ. ಈಗ ಕುಮಾರಣ್ಣ ಅವರು ಡೆಲ್ಲಿಗೆ ಹೋಗಿದ್ದಾರೆ. ಅವರು ಡೆಲ್ಲಿಗೆ ಹೋಗಿರ್ತಕ್ಕಂಥ ಒಂದಷ್ಟು ಒತ್ತಡದ ಹಿನ್ನೆಲೆಯಲ್ಲಿ ಕರೀತಾರೆ. ಅವರ ಅನುಪಸ್ಥಿತಿಯಲ್ಲಿ ನಿಖಿಲ್ ಕುಮಾರಸ್ವಾಮಿ ಅವರೇ ನೀವು ಬನ್ನಿ ಅಂತ ಕರೀತಾರೆ. ಬನ್ನಿ ಅಂತ ಕರೆದಾಗ ಅವ್ರ ಪ್ರೀತಿಗೆ ತಲೆಬಾಗಿ ಹೋಗ್ತೀವಿ. ಅದು ಬಿಟ್ಟರೆ ಬೇರೆ ಇನ್ನೇನು ಅದಕ್ಕೆ ಬೇರೆ ರೀತಿಯಾದಂಥ ಅರ್ಥಗಳು ಕಲ್ಪಿಸೋವಂಥದ್ದು ಬೇಡ. ಅನೇಕ ಬಾರಿ ಹೇಳಿದ್ದೀನಿ, ನೋಡೋಣ ನನ್ನ ಹಣೆ ಬರ, ಜನ ಅದು ಎಲ್ಲಿ ನಿರ್ಣಯ ಮಾಡ್ತಾರೋ, ತೀರ್ಮಾನ ಮಾಡ್ತಾರೋ ಮಾಡ್ತಾರೆ. ಕಾರಣ ನನಗೆ ಪಾರ್ಟಿ ಮುಖ್ಯ, ನನಗೆ ಪಾರ್ಟಿ ಸಂಘಟನೆ. ಆಮೇಲೆ ನಾವೇನು ಅಂದ್ಕೊಂಡಿದ್ದೀವಿ ಮುಂದಿನ 28ರ ಚುನಾವಣೆಯಲ್ಲಿ ಒಂದು ಗಡಿಯನ್ನು ದಾಟಬೇಕು ಅಂತಕ್ಕಂಥದ್ದು. ಯಾಕೆಂದರೆ ಪಾಪ ಭಾಳ ಜನ ಸದನದಲ್ಲೂ ನಾವು ನೋಡಿದ್ದೀವಿ ಚರ್ಚೆಗಳು. 2004ರಲ್ಲಿ ಮಾನ್ಯ ದತ್ತಣ್ಣ ಸಾಹೇಬರು ನನ್ನ ಪಕ್ಕದಲ್ಲೇ ಕೂತಿದ್ದಾರೆ, ಹಿರಿಯಕರು. 58 ಕ್ಷೇತ್ರಗಳಲ್ಲಿ ಗೆಲುವನ್ನು ಸಾಧಿಸಿತ್ತು ಜನತಾದಳ ಪಕ್ಷ. ಭಾಳ ಜನ ಹೇಳ್ತಾರೆ ಎಲ್ಲಿದೆ ಜನತಾದಳ ಪಕ್ಷ, 18-19 ಸ್ಥಾನ ಮುಂದಕ್ಕೆ ಸಿಂಗಲ್ ಡಿಜಿಟಿಗೆ ಬರುತ್ತೆ ಅಂತಕ್ಕಂಥದ್ದು ಭಾಳ ಅಪಹಾಸ್ಯವನ್ನು ಕೂಡ ಮಾಡ್ತಕ್ಕಂಥದ್ದನ್ನ ಸದನದ ಒಳಗಡೆ ನೋಡಿದ್ದೀವಿ, ಎಲ್ಲ ರೆಕಾರ್ಡಿಂಗ್ಸಲ್ಲಿದೆ. ಹಾಗಾಗಿ ನಮ್ಮೆಲ್ರಿಗೂ ಒಂದು ಛಲ ಇದೆ, ನಮ್ಮೆಲ್ರಿಗೂ ಒಂದು ಹೋರಾಟದ ಕಿಚ್ಚಿದೆ. ಅದು ಸನ್ಮಾನ್ಯ ದೇವೇಗೌಡರು ಸಾಹೇಬರಿಂದ ಬಂದಿರತಕ್ಕಂಥದ್ದು ನಮ್ಮೆಲ್ರಿಗೂ ಕೂಡ. ಹಾಗಾಗಿ ಪಕ್ಷ ಕಟ್ಟಿ ತೋರಿಸ್ತೇವೆ. 28ಕ್ಕೆ ರಾಜ್ಯದ 7.5 ಕೋಟಿ ಕನ್ನಡಿಗರ ಒಂದು ಆಶೀರ್ವಾದದಿಂದ NDA ಮಿತ್ರಕೂಟದ ಸರ್ಕಾರ ಸ್ಥಾಪನೆ ಮಾಡ್ತೇವೆ. ನೀವು ಸಣ್ಣ ಆಗ್ಬೇಕಲ್ವಾ? ಅದು ಒಂದು ಉತ್ತಮ ಆಹಾರದಿಂದ ಸಣ್ಣ ಆಗ್ಬೇಕಲ್ವಾ? ಪ್ರತಿದಿನ ನಮ್ಮ ಜೀನಿ ಸ್ಲಿಮ್ನ ಯೂಸ್ ಮಾಡಿ ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ನೀವು ಸಣ್ಣ ಆಗ್ತೀರಾ.